ಓಂ ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ನಾನು ಮಾದೇವಪ್ಪ ಯಲ್ಲಪ್ಪ ಹೊನ್ನಕಸ್ತೂರಿ, ಪರಮ ಪೂಜ್ಯ ಡಾಕ್ಟರೇಟ್ ಹವಾಮಲ್ಲಿನಾಥರ ಭವಿಷ್ಯಲಿಂಗ ಆಶ್ರಮ, ಮನಗೂಳಿ ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣು ಶರಣಾರ್ಥಿಗಳು. ಇಂದು ನಾನು ಗಳಿಸು ಮತ್ತು ಬಳಸು ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ತಾ ಇದ್ದೇನೆ. ನಾವು ಸಾಮಾನ್ಯವಾಗಿ ನಮ್ಮಲ್ಲಿ ಇದ್ದುದನ್ನು ಬಳಸುವುದಿಲ್ಲ, ಮತ್ತೊಬ್ಬರದು ಆಸೆ ಮಾಡಿ ಅವುಗಳನ್ನು ಬಳಸಲು ಹವಣಿಸುತ್ತೇವೆ. ನಮ್ಮಲ್ಲಿ ಇದ್ದುದನ್ನು ನಾವು ಸಂತೋಷದಿಂದ ಬಳಸಬೇಕು, ಆಗ ನಮಗೆ ಸುಖ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ನಮ್ಮದಷ್ಟಕ್ಕೆ ಸೀಮಿತವಾಗಿ ಅದು ಬಳಸಬಾರದು. ನಾವು ಗಳಿಸಿದ್ದು ನಮಗೆ ಮಾತ್ರ ಸೀಮಿತವಾಗಿರಬಾರದು. ನಮ್ಮದು ಜೊತೆಗೆ ಮತ್ತೊಬ್ಬರನ್ನು ಕರೆದುಕೊಂಡು ಬಳಸುವುದನ್ನು ಕಲಿಯಬೇಕು. ಉದಾಹರಣೆ, ನಾವು ಊಟ ಮಾಡುವಾಗ ಯಾರಾದರೂ ಬಂದರೆ ಅದನ್ನು ಮುಚ್ಚಿಡಬಾರದು. ಅವರನ್ನು ಕರೆದುಕೊಂಡು ಊಟ ಮಾಡುವ ಭಾವ ತಾಳಬೇಕು. ಬದುಕು ಸಂಗ್ರಹಕ್ಕೆ ಅಲ್ಲ, ಅದು ಅನುಭವಿಸಲಿಕ್ಕೆ. ಆ ನಿಸರ್ಗ ನೀಡಿದ ಸುಂದರ ಜೀವನವನ್ನು ನಾವು ನಿಸರ್ಗದಲ್ಲಿ ಇರುವ ಪಡಿ ಪದಾರ್ಥಗಳನ್ನು ಸಂತೋಷದಿಂದ ಅನುಭವಿಸಬೇಕು. ನಾವು ಉಂಡು ತಿಂದು ಮತ್ತೊಬ್ಬರಿಗೆ ಉಣಿಸಿ ಸಂತೋಷದಿಂದ ಇರುವುದನ್ನು ಕಲಿಯಬೇಕು. ತಾನೂ ತಿನ್ನಲಿಲ್ಲ, ಮತ್ತೊಬ್ಬರಿಗೆಯೂ ಉಣಿಸಲಿಲ್ಲ, ಮುಂದೆ ಬರುವವರಿಗೆ ಇಟ್ಟು ಹೋಗುವುದಲ್ಲ. ಇದೇ ದಾಸೋಹ. ನಾವು ಗಳಿಸಿದ್ದು ನಮ್ಮದಲ್ಲ ಎಂಬ ಭಾವ ಬಂದಾಗ ಅದು ದೇವರದು, ಶಿವನದು ಎಂದಾಗ ಅದು ಪ್ರಸಾದವಾಗುತ್ತದೆ. ಆದ್ದರಿಂದ ಕೇವಲ ಗಳಿಸುವುದು ಒಂದು ಜೀವನದ ವ್ಯವಹಾರ ಆಗಬಹುದು. ಆ ಗಳಿಸಿದ್ದನ್ನು ನಾವು ಸಂತೋಷದಿಂದ ಅನುಭವಿಸುವುದನ್ನು ಕಲಿಬೇಕು. ಸಾಮಾನ್ಯವಾಗಿ ನಾವು ಮತ್ತೊಬ್ಬರದು ಆಸೆ ಮಾಡುತ್ತೇವೆ. ಅದು ಅಕ್ಕ ತಂಗಿಯರದಾಗಲಿ, ಅಣ್ಣ ತಮ್ಮಂದಿರಾಗಲಿ, ಬಂಧು ಬಳಗದವರಾಗಲಿ, ಅವರಲ್ಲಿರುವ ಪಡಿ ಪದಾರ್ಥಗಳನ್ನು ನಾವು ಆಸೆ ಮಾಡುತ್ತೇವೆ. ಅದು ಹೆಣ್ಣಾಗಿರಬಹುದು ಅಥವಾ ಮಣ್ಣಾಗಿರಬಹುದು, ಹೊಲ ಆಗಿರಬಹುದು, ರೊಕ್ಕ ರೂಪಾಯಿ ಆಗಿರಬಹುದು, ಆಸ್ತಿ ಸಂಪತ್ತು ಆಗಿರಬಹುದು, ಬಂಗಾರ ಬೆಳ್ಳಿ ಆಗಿರಬಹುದು, ಕುರ್ಚಿ ಅಧಿಕಾರ ಆಗಿರಬಹುದು, ಮನಿ ಮಠ ಆಗಿರಬಹುದು. ಆದರೆ ನಮ್ಮದನ್ನು ನಾವು ತಿಳಿದಿರಬೇಕು. ಮತ್ತೊಬ್ಬರದನ್ನು ಪಡೆಯಲಿಕ್ಕೆ ನಾವು ನಾನಾ ವೇದಿಕೆಗಳನ್ನು, ತಂತ್ರಗಳನ್ನು, ಕುತಂತ್ರಗಳನ್ನು, ದುರ್ಭಾವವನ್ನು ಬಳಸಿಕೊಂಡು, ಬಂಡವಾಳ ಮಾಡಿಕೊಂಡು, ಆಸೆ ನಿರಾಸೆ ಮಾಡಿಕೊಂಡು ದಿಕ್ಕಿಗಳಾಗುತ್ತೇವೆ. ಆದ್ದರಿಂದ ನಿಜವಾದ ಸುಖ ನಾವು ಪಡೆಯಬೇಕಾದರೆ ನಮ್ಮದನ್ನು ನಾವು ಬಳಸಬೇಕು. ನಮ್ಮ ದೈವಕ್ಕೆ, ನಮ್ಮ ತೋಳ್ಬಲಕ್ಕೆ ಆಸೆ ಮಾಡಬೇಕು ಹೊರತಾಗಿ ಮತ್ತೊಬ್ಬರದು ಅಲ್ಲ. ನಾವು ಯಾರಿಗಾದರೂ ಒಳ್ಳೆಯದು ಮಾಡಿದ್ದರೆ ಅದನ್ನು ಮರೆತು ಬಿಡಬೇಕು, ಅಂದರೆ ನಮಗೆ ತಾಪವಾಗುವುದಿಲ್ಲ. ಅದೇ ಒಳ್ಳೆಯದು ಮಾಡಿದ್ದನ್ನು ವಾಚಾಳಿ ಹಾಗೆ ಆಡಿಕೊಳ್ಳಬಾರದು. ನಾವು ಯಾರಿಗಾದರೂ ಕೆಟ್ಟದ್ದು ಮಾಡಿದರೂ ಅದನ್ನು ಮರೆತು ಬಿಡಬೇಕು, ಅಂದರೆ ತಾಪವಾಗುವುದಿಲ್ಲ. ಆ ಕೆಟ್ಟ ಕರ್ಮ ಅಥವಾ ಆ ತಪ್ಪುಗಳು ಮರುಕಳಿಸದಂತೆ ನಾವು ನೋಡಿಕೊಳ್ಳುವುದೇ ಜಾಣತನ. ಮನುಷ್ಯನಿಗೆ ಅರಿವು ಇದ್ದಾಗ, ಜ್ಞಾನ ಇದ್ದಾಗ, ಒಳ್ಳೆಯ ಭಾವ ಇದ್ದಾಗ ನಾವು ಸುಖಿಗಳಾಗುತ್ತೇವೆ. ದೇವರು ಅಂಥವರನ್ನು ಹೌದು ಹೌದು ಎಂದು ಮೆಚ್ಚಿಕೊಂಡು ತನ್ನ ಕರುಣೆ ಪ್ರೀತಿ ಅನುಗ್ರಹಿಸುತ್ತಾನೆ. ಆದ್ದರಿಂದ ಕಲ್ಲು ದೇವರಿಗೆ ನಾವು ಕುರಿ ಕೋಳಿ ಬಲಿ ಕೊಟ್ಟು ನಮ್ಮ ಅಂಗದಿಚ್ಚೆಗೆ ಮದ್ಯ ಮಾಂಸವನ್ನು ತಿಂದು ಮತ್ತೊಬ್ಬರದನ್ನು ಆಸೆ ಮಾಡಬಾರದು. ಯಾರಿಗೋ ಚಾಡಿ ಹೇಳಿ ಯಾರ್ಯಾರಿಗೋ ಬೆಂಕಿ ಹಚ್ಚಿ ಆ ಬೆಂಕಿ ಸುಡುವುದನ್ನು ನೋಡಿ ಆನಂದಿಸಬಾರದು. ಇಂದು ಅವರದು ಸುಡುತ್ತದೆ, ನಾಳೆ ನಮ್ಮದು ಸುಡುತ್ತದೆ ಎಂಬ ಪ್ರಜ್ಞೆ ಇರಬೇಕು, ಅರಿವು ಇರಬೇಕು. ಇನ್ನೊಬ್ಬರು ಬಿದ್ದಾಗ, ಕಷ್ಟದಲ್ಲಿದ್ದಾಗ ನೋಡಿ ನಗುವುದಲ್ಲ. ನಾವು ಒಮ್ಮೆ ಬೀಳುತ್ತೇವೆ, ಆಗ ಅವರು ಮತ್ತೊಬ್ಬರು ನಗುತ್ತಾರೆ ಎಂಬ ಭಾವ ನಮಗೆ ಗೊತ್ತಿರಬೇಕು. ಆದ್ದರಿಂದ
ನಮ್ಮ ಜೀವನಕ್ಕೆ ನಾವೇ ಹೊಣೆಗಾರರಾಗುತ್ತೇವೆ. ಆದ್ದರಿಂದ ನಮ್ಮ ಮನಸ್ಸನ್ನು ದುರ್ಭಾವವನ್ನು ಮಾಡಿಕೊಳ್ಳಬಾರದು. ಮನಸ್ಸನ್ನು ಪವಿತ್ರ ಭಾವ ಮಾಡಿಕೊಂಡು ಪರಮ ಭಕ್ತಿಯಿಂದ ಆ ದೇವನನ್ನು ಒಲಿಸಬೇಕು. ಆದ್ದರಿಂದ ಯಾರದೋ ಮಾತು ಕೇಳಿ, ಯಾರದೋ ಚಾಡಿ ಮಾತು ಕೇಳಿ ಹೀಗೆ ನಾವು ಬದುಕಿದ್ದೇ ಆದರೆ ನಾವು ಹಿತ್ತಾಳೆ ಕಿವಿ ಆಗಬಾರದು. ಯಾರದೋ ಚಾಡಿ ಮಾತು ಕೇಳಿ ನಾವು ನಿರ್ಧಾರವನ್ನು ತೆಗೆದುಕೊಂಡರೆ ಅದರ ಪರಿಣಾಮ ಏನಾಗುತ್ತದೆ ಎಂಬ ದೂರದೃಷ್ಟಿ ನಮ್ಮದಿರಬೇಕು. ನಮ್ಮ ದೃಷ್ಟಿಕೋನ ಬದಲಾಯಿಸಿಕೊಳ್ಳಬೇಕು. ಪೂರ್ವಾಗ್ರಹ ಪೀಡಿತರಾಗದೆ ನಮ್ಮ ಜೀವನದಲ್ಲಿ ಪರಮಶಾಂತಿ, ಸೌಖ್ಯ, ಸಂತೋಷ ನಾವು ಪಡೆಯಬೇಕಾದರೆ ಯಾರನ್ನೂ ಅವಲಂಬಿಸದೆ, ಯಾರನ್ನೂ ನಂಬದೆ ನಮ್ಮದನ್ನು ನಾವು ಅನುಭವಿಸಬೇಕು. ಅಂದಾಗ ನಮಗೆ ಜೀವನದಲ್ಲಿ ಸುಖಿಪಟ್ಟು ನಮ್ಮ ಜೀವನ ಸಮೃದ್ಧವಾಗುತ್ತದೆ. ಅಂತಹ ಜೀವನವನ್ನು ನೀವು ಹೊಂದೋಣ ಎಂದು ಹೇಳುತ್ತಾ ಎಲ್ಲರಿಗೂ ಶರಣಾರ್ಥಿಗಳು.